ಹಲೋ ಮಿಸ್ಟರ್, ನಿಮ್ಮನ್ನು ಎಲ್ಲೋ ನೋಡಿದಾಗಿದೆ. ಹಾಂ, ಈ ಪ್ರಪಂಚದಲ್ಲಿ ಒಬ್ಬರ ಹಾಗೆ 7 ಜನರು ಇರುತ್ತಾರಂತೆ. ನೀವು ಮತ್ತೆ ಯಾರನ್ನಾದರೂ ನೋಡಿರ್ಬೋದು, ಚೆನ್ನಾಗಿ ಯೋಚನೆ ಮಾಡಿ. ಓ, ನೀವು ಬೀರನವರ ತಮ್ಮ ಸುರೇಶ್ ಅಲ್ವೇ? ಹಾಂ ಹೌದು. ನೀವು ಈ ಇಡೀ ಊರಿಗೆ ನಾನೇ ನಾಯಕನೆಂದು ಮೆರೆಯುತ್ತಿರುವ ವೆಂಕಟೇಶ್ ನಾಯಕನ ಏಕಮಾತ್ರ ಸುಪುತ್ರಿ ಅರ್ಚನಾ ಅಲ್ವೇ? ಹೌದು ಸುರೇಶ್, ನಿಮ್ಗೊಂದು ಮಾತು ಹೇಳಬೇಕಂತ ಬಹಳ ದಿನದಿಂದ ಕಾಯ್ತಾ ಇದ್ದೇನೆ. ಏನದು? ಸಂಕೋಚವಿಲ್ಲದೆ ಹೇಳಿ. ನಿಮ್ಮನ್ನು ಎಂದು ಕಂಡೇನು ಅಂದೇ ನನ್ನ ಮನದಲ್ಲಿ ತುಂಬಿಕೊಂಡಿದ್ದೀನಿ. ಈ ನಿಮ್ಮ ರೂಪ ಲಾವಣ್ಯ, ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವ ಆ ನಿಮ್ಮ ಶೈಲಿ ನನಗಂತೂ ತುಂಬ ಹಿಡಿಸಿದೆ ಸುರೇಶ್. ಅದಕ್ಕೆ ಕಣ್ಣಿಗಾಗಿ ಕನಸು, ಕನಸಿಗಾಗಿ ಮನಸ್ಸು, ಮನಸ್ಸಿಗಾಗಿ ಪ್ರೀತಿ, ಈ ಪ್ರೀತಿಯ ಹೃದಯ ನೀವಾಗಿರ್ಬೇಕಂತ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಸುರೇಶ್. ಅಂದರೇನು ಅರ್ಚನಾ? ನೀನು ಈ ರೀತಿ ಒಗಟಾಗಿ ಹೇಳಿದರೆ ನನಗೆ ಒಂದು ಅರ್ಥವಾಗುತ್ತಿಲ್ಲ. ಅದೇನಂತ ಸ್ವಲ್ಪ ಚೆನ್ನಾಗಿ ಬಿಡಿಸಿ ಹೇಳಬಾರದೆ? ವಿಶ್ವಕ್ಕೆ ಬೇಕು ಸೂರ್ಯ, ಈ ಸೂರ್ಯನಿಗೆ ಬೇಕು ಭೂಮಿ, ಈ ಭೂಮಿಗೆ ಬೇಕು ಜೀವ, ಈ ಜೀವಕ್ಕೆ ಬೇಕು ನಿಮ್ಮ ಪ್ರೀತಿ. ಐ ಲವ್ ಯು ಸುರೇಶ್, ಐ ಲವ್ ಯು. ನಾನಂತೂ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ. ಚಿ ಹುಚ್ಚಿ, ಎಂತ ಕೀಳು ಮಟ್ಟದ ಆಸೆ ನಿನ್ನದು. ನೀವು ಶ್ರೀಮಂತರು, ನಾವು ಬಡವರು. ನೀವು ಆಕಾಶದೆತ್ತರ, ನಾವು ಈ ಭೂಮಿ ಆಳದಲ್ಲಿರೋರು. ನಿಮಗೂ ನಮಗೂ ಅಜಗಜಾಂತರ ವ್ಯತ್ಯಾಸವಿದೆ. ಆ ಮಾತನ್ನು ಬಿಟ್ಟು ಮತ್ತೆ ಏನಾದರೂ ಇದ್ದರೆ ಮಾತನಾಡು. ಸರಿ, ನನ್ನ ಕಾಲೇಜಿಗೆ ವೇಳೆ ಆಯ್ತು, ನಾನು ಇನ್ನು ಹೋಗಬೇಕು, ದಾರಿ ಬಿಡು. ನಿಲ್ಲಿ ಸುರೇಶ್, ನೋಡು ಸುರೇಶ್, ನಾವೆಲ್ಲರೂ ಕುಡಿಯುವ ನೀರು ಒಂದೇ. ಶ್ರೀಮಂತ ಬಡ ಎಂಬ ಭೇದ ಭಾವದಿಂದ ನನ್ನ ಪ್ರೀತಿಯನ್ನು ತಿರಸ್ಕರಿಸಬೇಡಿ ಶ್ರೀಮಂತ. ನೋಡಿ, ಶ್ರೀಮಂತರೆಂದ ಮಾತ್ರಕ್ಕೆ ನಾವು ಚಪ್ಪಲಿಯನ್ನು ಬಂಗಾರದಲ್ಲಿ ಮಾಡಿಸಿಕೊಳ್ಳಬಹುದು, ಆದರೆ ಅದನ್ನು ತಲೆ ಮೇಲೆ ಹೊತ್ತುಕೊಂಡು ತಿರುಗಲು ಸಾಧ್ಯವಿಲ್ಲ. ಅದನ್ನು ಕಾಲಿನಲ್ಲೇ ಹಾಕಬೇಕು. ಒಂದು ಹೆಣ್ಣು ಈ ಜಗದ ಮೇಲೆ ಹುಟ್ಟಿದ ಕೂಡಲೇ ಅದಕ್ಕೊಂದು ಗಂಡು ಸೃಷ್ಟಿಯಾಗಲೇಬೇಕು. ಅದೇ ಈ ಜಗದ ನಿಯಮ. ಅದೇ ರೀತಿ ನನಗಾಗಿ ಸೃಷ್ಟಿಯಾಗಿರುವ ಗಂಡು ನೀವೇ ಸುರೇಶ್. ದಯವಿಟ್ಟು ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳಿ. ನೀನೇನು ಹೇಳು ಅರ್ಚನಾ? ಅದೇಕೋ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಈ ಪ್ರೀತಿಯ ವಿಷಯದಲ್ಲಿ ನನ್ನನ್ನು ಒತ್ತಾಯಿಸಬೇಡ. ನನ್ನ ಜೀವನ ಗುರಿಗಳೇ ಬೇರೆ, ನಿನ್ನ ಜೀವನ ದಾರಿಗಳೇ ಬೇರೆ. ಒಂದು ವೇಳೆ ನಿನ್ನ ಪ್ರೀತಿಯನ್ನು ನಾನು ಒಪ್ಪಿಕೊಂಡರೂ ಕೂಡ ನಿನ್ನ ಮನೆಯಲ್ಲಿ ಇಂಥ ವಿಷಯವನ್ನು ಒಪ್ಪುವಂತಿಲ್ಲ ಅರ್ಚನಾ. ಒಪ್ಪಲಿ ಬಿಡಲಿ, ನನ್ನ ಮನಸ್ಸಿಗೆ ನೀವಂತೂ ಇಷ್ಟವಾಗಿದ್ದೀರ ಅಂದ ಮೇಲೆ ನೀವು ನನಗೆ ಬೇಕೇ ಬೇಕು ಸುರೇಶ್. ಆಗಲಿ ಅರ್ಚನಾ, ಆ ಭಗವಂತನ ಸನ್ನಿಧಿಗೆ ಹಣೆ ಮನೆದು ನಿನ್ನ ಪ್ರೀತಿಯನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಅದನ್ನು ದಡ ಸೇರಿಸುವುದು ಬಿಡುವುದು ಆ ತಂದೆ ಬಸವೇಶನಲ್ಲಿ ಬಿಟ್ಟಿದ್ದು. ಸುರೇಶ್, ನನ್ನ ಮಾತನ್ನು ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರ. ನಾನು ಶ್ರೀಮಂತ ಸೊಕ್ಕಿನಿಂದ ನನ್ನ ಪ್ರೀತಿಯನ್ನು ಕೇಳುತ್ತಾ ಇಲ್ಲ. ನನ್ನ ಪ್ರೀತಿಯ ಜೊತೆಯಾಗಿ ನಿಮ್ಮ ಪ್ರೀತಿಯೊಂದಿಗೆ ಕಾಲು ಕಳೆಯಬೇಕೆನ್ನುವ ಆಸೆವಿದೆ. ಇದರಲ್ಲಿ ಬೇರೆ ಉದ್ದೇಶ ಏನೂ ಇಲ್ಲ ಸುರೇಶ್. ಆಗಲಿ ಅರ್ಚನಾ, ನಿನ್ನಿಷ್ಟದಂತೆ ಆಗಲಿ. ಹಕ್ಕಿಗಳ ಇಂಚರದಲ್ಲಿ, ಪ್ರಕೃತಿಯ ಈ ಸೌಂದರ್ಯದಲ್ಲಿ ಇಬ್ರು ಸೇರಿ ಹಾಡಿ ಕುಣಿಯೋಣ ಬನ್ನಿ ಸುರೇಶ್. ಆಯ್ತು ಅರ್ಚನಾ, ನಿನ್ನಿಷ್ಟದಂತೆ.
ಹಲೋ ಸುರೇಶ್, ಬನ್ನಿ ಹೋಗೋಣ. ಆಯ್ತು ಅರ್ಚನಾ, ನನ್ನ ಕಾಲೇಜಿಗೆ ವೇಳೆ ಆಯ್ತು, ನಾನೇನು ಹೋಗುತ್ತೇನೆ. ಟಾಟಾ. ಬಾಯ್ ಬಾಯ್. ಅಂತೂ ಇಂತೂ ಈ ಸುರೇಶ್ ನನ್ನ ಪ್ರೀತಿಯನ್ನು ಒಪ್ಪಿಕೊಂಡ ಮೇಲೆ ಆದಷ್ಟು ಬೇಗ ನನ್ನ ತಂದೆಗೆ ಈ ವಿಷಯ ತಿಳಿಸಿ ನೀವು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲೇಬೇಕು.